ಮತ್ತೊಬ್ರು ಟೀಚರ್ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ಶೋಭಾ ಅಂತೇಳಿ. ಎಷ್ಟು ಖುಷಿ ಆಗ್ತಾ ಇದೆ ಗಿಲ್ಲಿ ನಟನನ್ನ ನೀವು ಈಗ ಬಿಗ್ ಬಾಸ್ ಅಲ್ಲಿ ನೋಡಿ? ತುಂಬ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಆಗಿರೋದ್ರಿಂದ ಬಹಳ ಖುಷಿ ಆಗುತ್ತೆ. ಹೂವಿನಿಂದ ನಾರು ಸಹ ಸ್ವರ್ಗಕ್ಕೆ ಸೇರ್ತು ಅನ್ನೋ ಹಾಗೆ ಅವರ ಪ್ರತಿಭೆ ಬೆಳೀತಾ ಇರೋದ್ರ ಜೊತೆಗೆ ಈ ಊರು ಎಲ್ಲಿದೆ ಅಂತಲೇ ಜನಕ್ಕೆ ಗೊತ್ತಿಲ್ಲ. ಈ ಊರಿನ ಮಹಿಮೆ ಮತ್ತು ನಮ್ಮ ಶಾಲೆ ಹೇಗಿದೆ ಅನ್ನೋದು ಇಡೀ ಕರ್ನಾಟಕದ ಜನರೆಲ್ಲ ಸಹ ನೋಡ್ತಿದ್ದಾರೆ. ನಮ್ಮ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ನಮ್ಮ HM ಹೇಳಿದ್ರು ಮೂಗ್ಮುರಿಯವರೇ ಜಾಸ್ತಿ ಅಂತ ಹೇಳಿಬಿಟ್ಟು. ಆದರೆ ನಮ್ಮ ಒಂದು ಸರ್ಕಾರಿ ಶಾಲೆಯನ್ನು ನೋಡಿದಾಗ ಇಲ್ಲಿ ನಮ್ಮ ಪ್ರೈವೇಟ್ ಶಾಲೆಗಿಂತ, ಖಾಸಗಿ ಶಾಲೆಗಿಂತ ವಿಭಿನ್ನವಾದ ರೀತಿಯಲ್ಲಿ ನಾವು ಎಲ್ಲ ವ್ಯವಸ್ಥೆ, ಒಂದು ಔಟ್ಡೋರ್ ಇರ್ಬೋದು, ಇಂಡೋರ್ ಇರ್ಬೋದು, ಎಲ್ಲ ಸಹ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತಂದರೆ ಈ ಊರಿನಲ್ಲಿರ್ತಕ್ಕಂಥ ಜನರು ಸಹ ಸಾಕಷ್ಟು ಅನುದಾನಗಳನ್ನು ಕೊಡ್ತಾ ಇದ್ದಾರೆ. LKG UKG ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಊರಿನ ಪ್ರಮುಖರೇ, ಹಿರಿಯ ಮುಖಂಡರು ಏನು ಮಾಡ್ತಾಯಿದ್ರು, ಒಂದು 8-10 ವರ್ಷಗಳ ಕಾಲ ಅವರ ಒಂದು ಸಂಬಳವನ್ನು ಅವರೇ ಸಹ ಕೊಟ್ಟಿದ್ದಾರೆ. ಪ್ರತಿಯೊಂದು ಸಹ ಖಾಸಗಿ ಶಾಲೆಯಲ್ಲಿ ಯಾವ ಥರ ನಡೆಯುತ್ತೆ ಅದೇ ಥರ ನಮ್ಮ ಶಿಕ್ಷಣ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ. ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಮಕ್ಕಳೆಲ್ಲರೂ ಸಹ ಭಾಗವಹಿಸ್ತಾರೆ. ಪಠ್ಯ ಚಟುವಟಿಕೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಸಹಪಠ್ಯ ಚಟುವಟಿಕೆಗಳಿಗೂ ಸಹ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಒಬ್ಬ ವಿದ್ಯಾರ್ಥಿ ಪರಿಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಎರಡನ್ನೂ ಸಹ ಕಲಿಬೇಕು. ಎರಡಕ್ಕೂ ಸಹ ಇಲ್ಲಿ ನಾವು ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದೀವಿ. ಈ ಒಂದು ವಾತಾವರಣದಲ್ಲಿ ಗಿಲ್ಲಿ ನಟ ಅವರು ಬೆಳೆದು ಹೋಗಿದ್ದಾರೆ. ಆ ಒಂದು ಕಲೆ ನಮ್ಮ ಮಕ್ಕಳಲ್ಲೂ ಸಹ ಇದೆ. ಯಾಕೆ ಅಂದರೆ ಈ ಊರಿನಲ್ಲಿ ರಂಗಭೂಮಿ ಕಲಾವಿದರು ಸಾಕಷ್ಟು ಜನ ಇದ್ದಾರೆ. ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಸಹ ಮಕ್ಕಳು ಮುಂದೆ ಬಂದು ಬೆರಳು ತೋರಿಸಿದ್ರೆ ಹಸ್ತನೇ ನುಂಗ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಏನಾದರೂ ಒಂದು ಹೇಳಿದ್ರೆ ನಾವು ಅವರು ಅದ್ರ ಬಗ್ಗೆ ಪರಿಪೂರ್ಣವಾಗಿ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಏನಾಗುತ್ತೆ, ಈ ಮಕ್ಕಳು ಸಹ, ಈ ಮಕ್ಕಳು ಅಂತಲ್ಲ, ನಮ್ಮ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಎಲ್ಲರಿಗೂ ಸಹ ಅವರೊಂದು ರೀತಿಯ ಸ್ಫೂರ್ತಿ ಅವರು. ಯಾಕೆ ಅಂದರೆ ಇಂಥ ಒಂದು ಗ್ರಾಮದಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ಓದಿ ಅವರು ಬಿಗ್ ಬಾಸ್ ಅಂತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಭಾಗವಹಿಸಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳಿಗೆಲ್ಲ ಸ್ಫೂರ್ತಿಯಾಗಿದ್ದಾರೆ. ನಾವು ಸಹ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅಂತ ಅವರಲ್ಲೂ ಸಹ ಒಂದು ಆಸಕ್ತಿ ಮೂಡುತ್ತೆ. ಅವರು ಒಂದು ಉತ್ತೇಜನ ಮತ್ತು ಪ್ರೇರೇಪಿತರಾಗಿದ್ದಾರೆ. ಹಾಗಾಗಿ ಯಾವ ಮಕ್ಕಳಿಗೂ ಸಹ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀವಿ, ನಮ್ಮಿಂದ ಏನೂ ಸಾಧ್ಯ ಆಗೋದಿಲ್ಲ, ನಾವು ಮುಂದೆ ಬರೋದಕ್ಕಾಗೋದಿಲ್ಲ ಅಂದರೆ ಟೌನವ್ರ ಜೊತೆ, ಸಿಟಿಯವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮನೋಭಾವ ಇಲ್ಲ. ನಾವು ಸಹ ನಮ್ಮಲ್ಲಿ ಪ್ರತಿಭೆ ಇದ್ದರೆ ಮುಂದೆ ಹೋಗ್ಬೋದು ಅಂತಕ್ಕಂಥ ಒಂದು ಪ್ರೇರಣೆ ಮತ್ತು ದೃಢ ಮನೋಭಾವ ಅವರಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಮಗಂತೂ ಬಹಳ ಖುಷಿ ಆಗುತ್ತೆ. ಮೊನ್ನೆ ಅವ್ರ ಪೇರೆಂಟ್ಸ್ ಎಲ್ಲ ಹೋಗಿದ್ರಲ್ಲ ಬಿಗ್ ಬಾಸ್ಗೆ, ತುಂಬ ಖುಷಿ ಆಯಿತು. ಈಗ ನಾನು ಸ್ಕೂಲಿಗೆ ಬರುವಾಗ ಅವ್ರ ಪೇರೆಂಟ್ಸ್ ಸಿಕ್ಕಿದ್ರು, ತಂದೆ ಮಾತಾಡಿಸ್ದೆ ನಾನು. ತುಂಬ ಚೆನ್ನಾಗಿ ಹೋಗಿ ಎಂಜಾಯ್ ಮಾಡ್ಕೊಂಬಂದ್ರಲ್ಲ ನೀವು ಅಂತ ಹೇಳಿನೇ ಬಂದೆ ಸ್ಕೂಲಿಗೆ ಬರುವಾಗ ಬೆಳಿಗ್ಗೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಂದ್ರಿ ಅಂತ. ಮತ್ತು ಸರ್ಕಾರಿ ಶಾಲೆ H8ಅಲ್ಲಿ ಅವ್ರು ಅಭಿನಯ ಮಾಡಿದ್ದಾರೆ. ಅವರು ಸಹ ಇಲ್ಲಿಗೆ ಬಂದಿದ್ದರು. ನಾವು ನಮ್ಮ ಇದರಲ್ಲಿ ಅಭಿನಯ ಮಾಡಿದ್ದಾರೆ ಅಂತ ಟೀಮ್ ಎಲ್ಲ ಬಂದು ಮಕ್ಕಳ ಜೊತೆ ಸೇರಿ ಒಂದು ಫೋಟೋ ಎಲ್ಲ ತೊಗೊಂಡೋಯ್ತು. ನಮಗೆ ಭಾಳ ಖುಷಿ ಆಯಿತು. ಸರ್ಕಾರಿ ಶಾಲೆನ ಹೈಲೈಟ್ ಮಾಡಿ ತೋರಿಸಿದ್ದೀವಿ ನಾವು ಅಂತ ಹೇಳಿದ್ರು. ನನಗೆ ಬಹಳ ಖುಷಿ ಆಯಿತು. ಯಾಕೆಂದರೆ ನಮ್ಮ ಶಾಲೆಗಳು ಸಂಖ್ಯೆಯಲ್ಲಿ ಕ್ಷೀಣ ಆಗ್ತಾಯಿದೆ. ಅದನ್ನು ನಾವು ಉತ್ತಮಪಡಿಸೋದಕ್ಕೆ ಇಂಥ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಗ್ರಾಮದ ಒಬ್ಬ ಗಿಲ್ಲಿ ನಟ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅಂದರೆ ಅಭಿನಯಿಸಿದ್ದಾರೆ ಅಂತ ಖುಷಿ ಆಯಿತು. ನಮಗೆಲ್ಲ ತುಂಬ ಖುಷಿಯಾಗಿ ನಾವು ಅವರೇ ಈ ಒಂದು ಶೋನಲ್ಲಿ ಗೆದ್ದು ಬರಲಿ ಅಂತ. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ, ಆದರೂ ಸಹ ನಮ್ಮಲ್ಲಿ ಒಂದು ಸ್ವಾರ್ಥ, ನಮ್ಮ ಹುಡುಗ ಗೆದ್ದು ಬರಲಿ ಅಂತ ನಾವೆಲ್ಲರೂ ಸಹ ಆಶಿಸ್ತೀವಿ.